ಚಿಕ್ಕನಾಯಕನಹಳ್ಳಿಯ ನಿಜ ಸ್ವರೂಪ ನೋಡಲು ಗಣಿ ಬಾಧಿತ ಹಣದಿಂದ ಪ್ರಕೃತಿ ಪುನಶ್ಚೇತನ ಮಾಡುವ ಯೋಜನೆಗಳು ಏನಾದರೂ ಇದ್ದರೆ ಅರೆ ಮಲೆನಾಡು ಎನ್ನುವ ಹೆಸರಿಗೆ ಸಾಕ್ಷಿಯಾಗಬಹುದು. ಇಂತಹ ಒಂದು ಕಾರ್ಯಕ್ರಮವನ್ನು ಒತ್ತಾಯಿಸಿ ಗಣಿ ಬಾಧಿತ ಪ್ರದೇಶಕ್ಕೆ ಸರ್ಕಾರ ನೀಡಿರುವ ಹಣದಲ್ಲಿ ಪ್ರಕೃತಿ ಉಳಿಯುವುದಕ್ಕೋಸ್ಕರ ಮತ್ತು ನಿಜ ಸ್ವರೂಪದ ಪರಿಸರಕ್ಕೋಸ್ಕರ ಹಣವನ್ನು ಬಳಸಿ ಉತ್ತಮ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ರಾಜಕಾರಣಿಗಳು ಈ ಹಣವನ್ನು ಉಪಯೋಗ ಮಾಡಬೇಕೆಂದು ನೆರಳು ಸಂಘಟನೆ ಮತ್ತು ಕರ್ನಾಟಕ ಲಂಚ ಮುಕ್ತ ವೇದಿಕೆ ಒತ್ತಾಯ ಮಾಡಿದೆ. ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ ಭಟ್ರಹಳ್ಳಿ ಹಾಗೂ ಮೊಹಮ್ಮದ್ ಹುಸೇನ್ ಗುಂಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಗಣಿಗಾರಿಕೆಯ ಭೂತ ಈ ತಾಲೂಕಿನ ಜನರಿಗೆ ಪುನಃ ಮತ್ತೆ ಮತ್ತೆ ಕಾಡುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಸರ್ವವಿದಿತವಾಗಿ ಕಾಣ್ತಾ ಇದೆ. ಒಟ್ಟಾರೆ 53.52 ಹೆಕ್ಟೇರ್ ಅಂದ್ರೆ 132.24 ಎಕರೆನಲ್ಲಿ ಗಣಿಗಾರಿಕೆಗೆ ಇವರು 50 ವರ್ಷಕ್ಕೆ ಲೀಸ್ಗೆ ಕೇಳಿದ್ದಾರೆ. ಈ ಇಷ್ಟು ಪ್ರದೇಶದಲ್ಲಿ ಇರ್ತಕ್ಕಂಥ ಗಣಿಯ ಅಂದ್ರೆ ಅದರ ಅದಿರಿನ ಪ್ರಮಾಣವನ್ನು ಸಹ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಐರನ್ ಓರ್ ಬಂದ್ಬಿಟ್ಟು 16.32 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಅದಿರು ಇಲ್ಲಿದೆ, ಐರನ್ ಓರ್ ಇದೆ. ಮ್ಯಾಂಗನೀಸ್ ಬಂದ್ಬಿಟ್ಟು 0.03133 ಮಿಲಿಯನ್ ಮೆಟ್ರಿಕ್ ಟನ್ ಅದಿರು ಇದೆ ಅಂತಕ್ಕಂಥ ಒಂದು ಆಧಾರದ ಮೇಲೆ ಅವರು 50 ವರ್ಷ ಕೇಳಿದ್ದಾರೆ.